Hello friends, welcome back to India for IAS Current Affairs series. This is Manjunath Mudod. In this video, we are going to study about nimesulide ban. So government recently banned the nimesulide. So nimesulide is a non-steroidal anti-inflammatory drug. So this drug ಬ್ಯಾನ್ ಆಗಿದೆ. ಏನಕ್ಕೆ ಬ್ಯಾನ್ ಆಗಿದೆ? ಸೊ ಅದರಿಂದ ಯಾವ ರೀತಿ ವೈಲ್ಡ್ ಲೈಫ್ ಎಸ್ಪೆಷಲಿ ವಲ್ಚರ್ಸ್ಗೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ವಲ್ಚರ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು ಎಕಾಲಜಿಕಲಿ, ಸೊ ಅದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ವೈ ಬಿಕಾಸ್ ಪ್ರೀವಿಯಸ್ ಪ್ರಿಲಿಮ್ಸಲ್ಲಿ UPSC ಪ್ರಿಲಿಮ್ಸಲ್ಲಿ ಪ್ರೀವಿಯಸ್ ಇಯರ್ಸ್ ದ ಕ್ವಶನ್ಸ್ ಹ್ಯಾಸ್ ಕಮ್ ಫ್ರಮ್ ವಲ್ಚರ್ಸ್. ಸೊ ದಿಸ್ ಟಾಪಿಕ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಆಫ್ UPSC and KAS. So those who are going to write upcoming UPSC prelims and KAS mains, the ban on nimesulide and vulture, the conservation of vulture is very important. So the topic was in news, the nimesulide was in news because central government, it banned the nimesulide. So in order to conserve the vultures. So in this image here we can see the vulture and this is the images of the drug nimesulide. So nimesulide is a non-steroidal anti-inflammatory drug. So this is primarily used for its analgesic, that is pain relieving, and antipyretic, that is fever reducing properties. So nimesulide na ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅನಾಲ್ಜೆಸಿಕ್ ಆಗಿ ಮತ್ತು ಆಂಟಿಪೈರೆಟಿಕ್ ಡ್ರಗ್ ಆಗಿ ಯೂಸ್ ಮಾಡ್ತಾರೆ. So everyone should know that analgesic tablets are used for pain relieving and antipyretic drugs are used for fever reducing. So this nimesulide, it is used for both purposes, that is analgesic and antipyretic. So for example, paracetamol anta tablet ide, dolo anta tablet ide. Dolo is nothing but paracetamol tablet. So adanna ನಾವು ಕೂಡ ಏನಂತ ಯೂಸ್ ಮಾಡ್ತೀವಿ, antipyretic drug ಆಗಿ ಯೂಸ್ ಮಾಡ್ತೀವಿ. Why? Because it reduces the fever, and dolo we use as an analgesic also to relieve the pain. ಸೊ ಇವಾಗ ಕ್ವಶನ್ ಅರೈಸ್ ಆಗುತ್ತೆ, ಏನಕ್ಕೆ ನಿಮೆಸುಲೈಡ್ನ ಬ್ಯಾನ್ ಮಾಡಿದೆ ಗೌರ್ಮೆಂಟ್ ಅಂತ. ಸೊ ನಿಮೆಸುಲೈಡ್ನ ಬ್ಯಾನ್ ಮಾಡಲಿಕ್ಕೆ ರೀಸನ್ ಏನಂತಂದರೆ ಟು ಕಾನ್ಸರ್ವ್ ದಿ ಪಾಪ್ಯುಲೇಷನ್ ಆಫ್ ವಲ್ಚರ್. ಸೊ ಈ ಇಮೇಜಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಈ ವಲ್ಚರ್ ಪಾಪ್ಯುಲೇಷನ್ನ ಕಾನ್ಸರ್ವ್ ಮಾಡೋದಕ್ಕೋಸ್ಕರ, ಈ ವಲ್ಚರ್ಸ್ನ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ಗೌರ್ಮೆಂಟು ನಿಮೆಸುಲೈಡ್ನ ಬ್ಯಾನ್ ಮಾಡುತ್ತೆ. ಸೊ ಈ ನಿಮೆಸುಲೈಡಿಂದ ವಲ್ಚರ್ಸ್ಗೆ ಯಾವ ರೀತಿ ಹಾನಿ ಆಗುತ್ತೆ ಅನ್ನೋದು ನೋಡೋದಾದರೆ, ವಲ್ಚರ್ಸ್ ಆರ್ ಟರ್ಮ್ಡ್ ಆಸ್ ನೇಚರ್ ಸ್ಯಾನಿಟೇಷನ್ ವರ್ಕರ್ಸ್. They maintain ecosystem health by removing animal carcasses, preventing disease spread. ಸೊ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಪ್ರಾಣಿ ಸತ್ತಾಗ ಸೊ ಆ ಪ್ರಾಣಿಯನ್ನು ಬಂದು ತಿಂತಕ್ಕಂಥ ಈ ರಣಹದ್ದುಗಳು ಅಲ್ಲಿ ಆ ಪ್ರಾಣಿಯನ್ನು, ಸತ್ತ ದೇಹವನ್ನು ತಿಂದು ಅಲ್ಲಿರ್ತಕ್ಕಂತಹ ಒಂದು ಎನ್ವಿರಾನ್ಮೆಂಟ್ ಅಥವಾ ಎಕೋಸಿಸ್ಟಮ್ನ ಪ್ಯೂರಿಫೈ ಮಾಡ್ತವೆ. ಯಾವ ರೀತಿ ಪ್ಯೂರಿಫೈ ಮಾಡ್ತವೆ? ಯಾವುದೇ ಒಂದು ಪ್ರಾಣಿ ಸತ್ತಾಗ ಸೊ ಅದು ಸತ್ತಾದಮೇಲೆ ದಿನ ಕಳೆದಂತೆ ಆ ಪ್ರಾಣಿಯ ಸತ್ತ ದೇಹ ಕೊಳೆಯಲಾರಂಭಿಸುತ್ತೆ. ಇದರಿಂದ ರೋಗಗಳು ಹರಡುವ ಚಾನ್ಸಸ್ ಇರುತ್ತೆ. ಸೊ ಈ ಹದ್ದುಗಳು ಏನು ಮಾಡುತ್ತೆ, ವಲ್ಚರ್ಸ್ ಏನು ಮಾಡುತ್ತೆ, ಆ ರೀತಿ ಸತ್ತು ಬಿದ್ದಂತಹ ಒಂದು ಪ್ರಾಣಿಯ ದೇಹವನ್ನು ತಿನ್ನೋದರ ಮೂಲಕ ಅಲ್ಲಿನ ಪರಿಸರವನ್ನು ಶುಚಿಗೊಳಿಸುತ್ತವೆ. ಈ ಪ್ರಾಣಿಗಳ ಆರೋಗ್ಯದ ರಕ್ಷಣೆಗೋಸ್ಕರ ಈಗೇನು ಸತ್ತು ಬಿದ್ದಿರ್ತಕ್ಕಂಥ ಪ್ರಾಣಿಗಳಿವೆ, ದನಗಳಿವೆ, ಸೊ ಈ ದನಗಳಿಗೆ ಜನ ಏನು ಮಾಡ್ತಿದ್ದಾರೆ ಅಂದರೆ ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲೇಮೇಟರಿ ಡ್ರಗ್ ಅಂದರೆ ನಿಮೆಸುಲೈಡ್ನ ಕೊಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಮನೆಯಲ್ಲಿ ಒಂದು ಹಸು ಇದೆ ಅಂತ ತಿಳ್ಕೊಳ್ಳೋಣ. ಈ ಹಸು ಸತ್ತರೆ ಅದನ್ನು ನಾವೇನು ಮಾಡ್ತೀವಿ, ಒಂದು ಹತ್ರ ಹೋಗಿ ಬಿಸಾಕ್ ಬರ್ತೀವಿ, ಅದನ್ನು ರಣಹದ್ದುಗಳು ತಿನ್ನುತ್ತವೆ. ಸೊ ಈ ಹಸು ಬದುಕಿದ್ದಾಗ ಆ ಹಸುಗೆ ನಾವು ಈ ನಿಮೆಸುಲೈಡ್ ಮತ್ತು ಡಿಕ್ಲೋಫಿನಾಕ್ ಅನ್ನೋ ಡ್ರಗ್ನ ಕೊಟ್ಟಿರ್ತೀವಿ. ಸೊ ಈ ಎರಡೂ ಡ್ರಗ್ ಏನು ಮಾಡುತ್ತೆ, ಆ ಹಸುವಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಹೆಲ್ಪ್ ಮಾಡಿರುತ್ತೆ. ಅಂತಹ ಡ್ರಗ್ ಇರ್ತಕ್ಕಂತಹ ಒಂದು ಪ್ರಾಣಿಯನ್ನು, ಸತ್ತಂಥ ಪ್ರಾಣಿಯನ್ನು ಈ ವಲ್ಚರ್ಸ್ ತಿಂದಾಗ ಆ ಡ್ರಗ್ಗು ವಲ್ಚರ್ಸ್ ದೇಹದಲ್ಲಿ ಹೋಗುತ್ತೆ. ಸೊ ಈ ಏನು ನಿಮೆಸುಲೈಡ್ ಮತ್ತು ಡಿಕ್ಲೋಫಿನಾಕ್ ಅಂತ ಈ ಮೆಡಿಸಿನ್ ಇದೆ, ಇದು ವಲ್ಚರ್ಸ್ಗೆ ಹೆಲ್ತಿಗೆ ಒಳ್ಳೆಯದಲ್ಲ. ಸೊ ಈ ರೀತಿ ಪ್ರಾಣಿಗಳನ್ನ ತಿಂದಂತಹ ಈ ವಲ್ಚರ್ ಏನಾಗುತ್ತೆ, ಸಾಯುವ ಸಾಧ್ಯತೆ ಇದೆ. ಮತ್ತು ಇದರಿಂದ ಏನಾಗ್ತಾ ಇದೆ ಅಂದರೆ ವಲ್ಚರ್ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡುತ್ತೆ, ನಿಮೆಸುಲೈಡ್ ಈ ಮೊದಲಿಗೆ ಡಿಕ್ಲೋಫಿನಾಕ್ ಎಂಬ ಡ್ರಗ್ಗನ್ನು 10 ವರ್ಷಗಳ ಹಿಂದೆ ಬ್ಯಾನ್ ಮಾಡಿದೆ. ಸೊ ಅದೇ ರೀತಿ ಗೌರ್ಮೆಂಟ್ ಇವಾಗ ಏನು ಮಾಡ್ತಾ ಇದೆ, ನಿಮೆಸುಲೈಡ್ ಅನ್ನುವ ಡ್ರಗ್ನ ಕೂಡ ಬ್ಯಾನ್ ಮಾಡಿದೆ. So coming to the government interventions to conserve vultures. So ban on nimesulide. So it was done in the year 2024. So recent again ಮಾಡುತ್ತೆ section 26A of Drugs and Cosmetic Act 1940 ಪ್ರಕಾರ ಸೊ ಈ ಬ್ಯಾನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಬ್ಯಾನ್ ಈಸ್ ಡನ್ ಬೈ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್.
So in the same way, in the year 2006, government banned diclofenac drug. So this is also non-steroidal anti-inflammatory drug. So this has a toxic effects on vulture kidneys. So this used to cause visceral gout in vultures. So in order to conserve vultures, government first banned diclofenac and now it is banning nimesulide. So now we will briefly study about vultures from the examination point of view. So as we have already discussed, vultures are scavenging birds of prey. They are vital for ecosystem balance. They dispose carcasses and prevent the spread of diseases. ಯಾವುದೇ ಒಂದು ಸತ್ತಂತಹ ಪ್ರಾಣಿಯ ಒಂದು ದೇಹವನ್ನು ತಿನ್ನೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಎಕೋಸಿಸ್ಟಮ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ವಲ್ಚರ್ಸ್ ತುಂಬ ಇಂಪಾರ್ಟೆಂಟ್ ಆಗಿವೆ. ಸೊ ಕಮಿಂಗ್ ಟು ದ ಇಂಪಾರ್ಟೆನ್ಸ್ ಆಫ್ ವಲ್ಚರ್ಸ್, ದೇರ್ ಎಕಾಲಜಿಕಲ್ ರೋಲ್, they are natural scavengers. Vultures are called as natural scavengers. Then coming to their cultural significance. So ivaga cultural significance nododadre, they are revered in Parsi sky burials. ಪಾರ್ಸಿ ಸಮುದಾಯದಲ್ಲಿ ಒಂದು ಕಲ್ಚರ್ ಇದೆ, ಒಂದು ವಿಧವಾದ ಕಲ್ಚರ್ ಇದೆ. ಅದು ಏನಂತಂದರೆ, ಅವರು ಸತ್ತಂತಹ ದೇಹವನ್ನು ಹೂಳೋದಾಗಲಿ ಅಥವಾ ಸುಡೋದಾಗಲಿ ಮಾಡೋದಿಲ್ಲ. ಅದರ ಬದಲಾಗಿ ಒಂದು ಎತ್ತರದ ಪ್ರದೇಶ ಅಂದರೆ ಗುಡ್ಡ ಅಥವಾ ಮೌಂಟೇನ್ ಏನಿರುತ್ತೆ ಅಲ್ಲಿ ಹೋಗಿ ಸತ್ತಂತಹ ದೇಹವನ್ನು ಇಟ್ಟು ಬರ್ತಾರೆ. ಸೊ ಆ ದೇಹವನ್ನು ಈ ವಲ್ಚರ್ಸ್ ಬಂದು ತಿನ್ನುತ್ತವೆ. ಸೊ ಇದು ಪಾರ್ಸಿ ಸಂಪ್ರದಾಯದ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಅಂತ್ಯ ಸಂಸ್ಕಾರ ಮಾಡುವ ವಿಧಾನವಾಗಿದೆ. ಸೊ ಅದಕ್ಕೋಸ್ಕರ ವಲ್ಚರ್ಸ್ ಕೂಡ ಇಂಪಾರ್ಟೆಂಟ್. ಕಲ್ಚರಲ್ ಸಿಗ್ನಿಫಿಕೆನ್ಸ್ ನೋಡೋದಾದರೆ, ದೇ ಆರ್ ಇಂಪಾರ್ಟೆಂಟ್ ಫಾರ್ ಪಾರ್ಸಿ ಕಮ್ಯುನಿಟಿ ಬಿಕಾಸ್ ದೇ ಪ್ರಾಕ್ಟೀಸ್ ಸ್ಕೈ ಬ್ಯೂರಿಯಲ್ಸ್. ದೆನ್ ಕಮಿಂಗ್ ಟು ದ ಎಕನಾಮಿಕ್ ಬೆನಿಫಿಟ್ಸ್ ಆಫ್ ದಿ ವಲ್ಚರ್ಸ್, ದೇ ಸೇವ್ ಕಾಸ್ಟ್ ಬೈ ರೆಡ್ಯೂಸಿಂಗ್ ಡಿಪೆಂಡೆನ್ಸಿ ಆನ್ ಕೆಮಿಕಲ್ ಡಿಸ್ಪೋಸಲ್. ಇವಾಗ ಯಾವುದೇ ಒಂದು ಪ್ರಾಣಿಯ ಸತ್ತ ದೇಹವನ್ನು ಕೆಮಿಕಲಿ ಡಿಸ್ಪೋಸ್ ಮಾಡೋದ್ರ ಬದಲು ಅದನ್ನು ಒಂದು ಫಾರೆಸ್ಟ್ ಅಥವಾ ವಲ್ಚರ್ ಇರುವಂತಹ ಜಾಗದಲ್ಲಿ ಬಿಸಾಕಿ ಬಂದರೆ ವಲ್ಚರ್ಸ್ ಏನು ಮಾಡುತ್ತೆ, ಅದನ್ನು ಬಂದು ತಿಂದು ಡಿಸ್ಪೋಸ್ ಮಾಡುತ್ತೆ. ಸೊ ದೀಸ್ ಆರ್ ದಿ ಬೆನಿಫಿಟ್ಸ್ ಆಫ್ ದಿ ವಲ್ಚರ್ಸ್. ಸೊ ಇತ್ತೀಚೆಗೆ ವಲ್ಚರ್ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಿದೆ. ರೀಸನ್ ಏನಂತಂದರೆ ಡಿಕ್ಲೋಫಿನಾಕ್ ಪಾಯ್ಸನಿಂಗ್, ಸೊ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್, ಫುಡ್ ಸ್ಕ್ಯಾರ್ಸಿಟಿ ಆ್ಯಂಡ್ ಸೆಕೆಂಡರಿ ಪಾಯ್ಸನಿಂಗ್ ಆ್ಯಂಡ್ ಪರ್ಸಿಕ್ಯೂಷನ್. ಸೊ because these are the few reasons for the decline of the population of vultures. So in addition to that, so already government in Marto, as we have studied, government banned the diclofenac in the year 2006 and government now banned in the year 2006 government banned diclofenac and in the year 2024 it banned the nimesulide anti-inflammatory drug. So coming to the statistics of the vulture population, 97% of the population decline happened between the years 1990 to 2000. ಸೊ ಈ 10 ವರ್ಷಗಳಲ್ಲಿ ಡಿಕ್ಲೋಫೆನಾಕ್ ವಲ್ಚರ್ ಪಾಪ್ಯುಲೇಷನ್ ತುಂಬ ಕಡಿಮೆಯಾಗಿದೆ. ಸೊ ಈ ವಲ್ಚರ್ ಪಾಪ್ಯುಲೇಷನ್ನ ಕನ್ಸರ್ವ್ ಮಾಡಲಿಕ್ಕೆ ಗೌರ್ಮೆಂಟ್ ಏನು ಎಫರ್ಟ್ ಆಗ್ತಿದೆ. ಸೊ ಲೀಗಲ್ ಮೆಜರ್ಸ್ನ ನೋಡೋದಾದರೆ, ವಲ್ಚರ್ಸ್ನ ಸ್ಕೆಡ್ಯೂಲ್ 1 ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಪ್ಲೇಸ್ ಮಾಡಲಾಗಿದೆ ಆ್ಯಂಡ್ ಆ್ಯಸ್ ಪರ್ ಸೈಟ್ಸ್ ಇಟ್ ಈಸ್ ಪ್ಲೇಸ್ಡ್ ಇನ್ ಅಪೆಂಡಿಕ್ಸ್ 2 ಆಫ್ ದಿ ಸೈಟ್ಸ್. ದೆನ್ ಅದರ್ ಗೌರ್ಮೆಂಟ್ ಇನಿಷಿಯೇಟಿವ್ಸ್, ಗೌರ್ಮೆಂಟ್ ಹ್ಯಾಸ್ ಕಮ್ ಅಪ್ ವಿತ್ vulture safe zones. These vulture safe zones are diclofenac free regions. ಸೊ ಡಿಕ್ಲೋಫೆನಾಕ್ ಫ್ರೀ ಝೋನ್ಸ್ ಅಂದರೆ ಇಲ್ಲಿ ಸತ್ತಂತಹ ಯಾವುದೇ ಒಂದು ಪ್ರಾಣಿಯ ದೇಹದಲ್ಲಿ ಡಿಕ್ಲೋಫೆನಾಕ್ ಡ್ರಗ್ ಇರೋದಿಲ್ಲ. ಸೊ ಈ ಸತ್ತ ಪ್ರಾಣಿಗಳನ್ನ ತಿಂದಂತಹ ವಲ್ಚರ್ಸ್ ಕೂಡ ಸಾಯುವ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ದಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ವಲ್ಚರ್ ಸೇಫ್ ಝೋನ್ಸ್. ದೆನ್ ಬ್ಯಾನ್ ಆನ್ ಲಾರ್ಜ್ ಡೋಸ್ ವೆಟರ್ನರಿ ಡಿಕ್ಲೋಫೆನಾಕ್. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಗೌರ್ಮೆಂಟ್ ಬ್ಯಾನ್ ದಿ ಡಿಕ್ಲೋಫೆನಾಕ್ ಡ್ರಗ್ ಇನ್ ದ ಇಯರ್ 2006. Then the next initiative is vulture conservation breeding centers in Haryana, Madhya Pradesh and West Bengal. ಸೊ ಹರಿಯಾಣ, ಮಧ್ಯಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲಲ್ಲಿ ವಲ್ಚರ್ ಕಾನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ಸ್ನ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿದೆ. ಸೊ ಇಲ್ಲಿ ಏನು ಮಾಡುತ್ತೆ, ಕ್ಯಾಪ್ಟಿವ್ ಬ್ರೀಡಿಂಗ್ ಮಾಡೋದ್ರ ಮುಖಾಂತರ ವಲ್ಚರ್ ಪಾಪ್ಯುಲೇಷನ್ನ ಇನ್ಕ್ರೀಸ್ ಮಾಡ್ತಾ ಇದೆ. ದೆನ್ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ವಲ್ಚರ್ ಕಾನ್ಸರ್ವೇಷನ್ 2020-25 ಅನ್ನೋ ಒಂದು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ನ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಇದರಿಂದ ಏನು ಮಾಡುತ್ತೆ, ಮಾನಿಟರಿಂಗ್, ಹ್ಯಾಬಿಟೇಟ್ ರಿಸ್ಟೋರೇಷನ್, ಮೆಲೋಕ್ಸಿಕಮ್ ಪ್ರಮೋಷನ್, ಸೊ ಈ ರೀತಿ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ನ ಗೌರ್ಮೆಂಟ್ ತೊಗೊಂಡಿದೆ. Then in the last public awareness, government is educating the farmers and veterinary doctors about the safe practices regarding the prescription of medicines to the cattle. ಸೊ ಈಗೇನಾಗ್ತಿದೆ, ಕ್ಯಾಟಲ್ ಹೆಲ್ತ್ಗೋಸ್ಕರ, ಈ ದನಕರಗಳ ಹೆಲ್ತ್ನ ಇಂಪ್ರೂವ್ ಮಾಡಲಿಕ್ಕೆ ಮೊದಲು ಡಿಕ್ಲೋಫೆನಾಕ್ನ ತುಂಬ ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಡಿಕ್ಲೋಫೆನಾಕ್ನ ತುಂಬ ಯೂಸ್ ಮಾಡಿರೋದ್ರಿಂದ ಆ ಸತ್ತಂತಹ ಪ್ರಾಣಿಯ ದೇಹದಲ್ಲಿ ಡಿಕ್ಲೋಫೆನಾಕ್ ಉಳಿದಿರುತ್ತೆ. ಸೊ ಅಂತಹ ಪ್ರಾಣಿಗಳನ್ನ ತಿಂದಂತಹ ಈ ವಲ್ಚರ್ ಏನಾಗ್ತಾ ಇದೆ, ಕಿಡ್ನಿ ಫೇಲ್ಯೂರಿಂದ ಸಾಯ್ತಾ ಇದೆ. ಸೊ ಇವಾಗ ಏನು ಮಾಡ್ತಾ ಇದೆ ಗೌರ್ಮೆಂಟ್ ಅಂದರೆ, ಫಾರ್ಮರ್ಸು ಮತ್ತು
ಈ ವೆಟರ್ನರಿ ಡಾಕ್ಟರ್ಸ್ ಏನಿರ್ತಾರೆ ಅವ್ರಿಗೆ ಡಿಕ್ಲೋಫಿನಾಕ್ ಯೂಸ್ ಮಾಡೋದನ್ನು ಬ್ಯಾನ್ ಮಾಡಿ ಬೇರೆ ರೀತಿಯಾದ ಲೆಸ್ ಇಂಪ್ಯಾಕ್ಟ್ಫುಲ್ ಅಥವಾ ಕಡಿಮೆ ಹಾನಿ ಇರ್ತಕ್ಕಂಥ ಡ್ರಗ್ಸ್ನ ಯೂಸ್ ಮಾಡಲು ಗೌರ್ಮೆಂಟ್ ಏನು ಮಾಡ್ತಿದೆ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದೆ. ಸೊ ಇನ್ನು ವಲ್ಚರಲ್ಲಿ ಕೆಲವೊಂದಿಷ್ಟು ಸ್ಪೀಸೀಸ್ ಇವೆ. ಸೊ ಯಾವ ವಲ್ಚರ್ ಸ್ಪೀಸೀಸು ಯಾವ ರೀತಿ IUCN ಇದ್ರ ಪ್ರಕಾರ IUCN ರೆಡ್ ಬುಕ್ ಪ್ರಕಾರ ಡೇಂಜರಲ್ಲಿದೆ ಅಂತ ನೋಡೋದಾದರೆ, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ನೋಡೋದಾದರೆ ವೈಟ್ ರಮ್ಪ್ಡ್ ವಲ್ಚರ್, ಇಂಡಿಯನ್ ವಲ್ಚರ್, ಸ್ಯಾಂಡಲ್ ಬೀಡ್ ವಲ್ಚರ್. ಸೊ ದೀಸ್ 3 ಸ್ಪೀಸೀಸ್ ಆರ್ ಕ್ರಿಟಿಕಲಿ ಎಂಡೇಂಜರ್ಡ್ ಆಸ್ ಪರ್ IUCN ರೆಡ್ ಪ್ರಕಾರ. ಈ 3 ಟೈಪ್ ವಲ್ಚರ್ಸ್ ಏನಿದೆ ದೇ ಆರ್ ಕ್ರಿಟಿಕಲಿ ಎಂಡೇಂಜರ್ಡ್ ಕೆಟಗರಿಯಲ್ಲಿ ನೋಡೋದಾದರೆ ರೆಡ್ ಹೆಡೆಡ್ ವಲ್ಚರ್, ಈಜಿಪ್ಷಿಯನ್ ವಲ್ಚರ್. ದೆನ್ ನಿಯರ್ ಥ್ರೆಟನ್ಡ್ ವಲ್ಚರ್ಸ್ ನೋಡೋದಾದರೆ ಹಿಮಾಲಯನ್ ಗ್ರಿಫಾನ್, ಸಿನರಿಸ್ ವಲ್ಚರ್. ಸೊ these are the different vultures which come under different endangered category of IUCN. So this is all about vultures, why their population is declining, diclofenac drug and nimesulide drug, and the importance of vultures from the ecology and environmental point of view, and the government efforts towards conserving the vultures. So based on the topic that we have discussed so far, nimesulide ban and vulture conservation. So here we have provided one prelims practice question. The question is pair based question. Here we have given 3 pairs. So you have to go through all the 3 pairs and comment the answer like which of the following pairs are correctly matched. So go through all the 3 pairs and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.